ವೈಭವ್ ಸೂರ್ಯವಂಶಿ ತಮ್ಮನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಭಾನುವಾರ ಮನೆ ಹತ್ರ ಇದ್ದು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ RX ಗಾಡಿನ ಓಡಿಸ್ಕೊಂಡು ನಮ್ಮ ಹುಡುಗ ಓಡಿಸಿದ್ದಕ್ಕೆ ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ನಮ್ಮ ಮನೆ ಪಕ್ಕದಲ್ಲಿರೋ ಗ್ರೌಂಡ್ ಹೋಗಿ ಕ್ರಿಕೆಟ್ ಆಡೋಣ ಅಂತ ಹೋದೆ. ಜಾಲಿ ಜಾಲಿ ಎಲ್ಲ ಜಾಲಿ 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 ಸರ್ ಸರ್ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಪವನ್ ಅವರು ಬ್ಯಾಟಿಂಗ್ ಆಡ್ತೀನಿ ಅಂತ ಹೋದ್ರು. ರಂಜಿತ್ ಅಣ್ಣ ಅವ್ರು ಬಾಲ್ ಹೆಂಗ್ ಹಾಕಿದ್ರು ಅಂದ್ರೆ ನೋಡ್ಬಿಟ್ಟು ಎಲ್ಲರೂ ಸೋಮಣ್ಣ ಎಲ್ಲರಿಗೂ ಕೂಡ ಕವರ್ ಡ್ರೈವ್ ಹೆಂಗ್ ಹೊಡಿಯೋದಂತ ಹೇಳ್ಕೊಡ್ತಾ ಇದ್ರು. ಈ ತರ ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ ಕಸ ಎತ್ಬಿಡೋದೆ. ಮ್ಯಾಚ್ ಆಡೋಣ ಅಂದ್ಬಿಟ್ಟು ಟಾಸ್ ಹಾಕಕ್ಕೆ ಅಂಪೈರ್ ಕೂಡ ರೆಡಿ ಆದ್ರು. ಹೆಡ್ ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ ಬೌಲಿಂಗ ಫೀಲ್ಡಿಂಗ ತಪ್ಪಾಗೇನಾದ್ರು ಕೇಳದ್ನ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಓಪನಿಂಗು ಪ್ರದೀಪ್ ಅಂಕಲ್ ಬ್ಯಾಟಿಂಗ್ ಹೋಗಿದ ತಕ್ಷಣ ಈ ತರ ಮಾತಾಡಿದ್ರು. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಪ್ರದೀಪ್ ಅಂಕಲ್ ಹೋಗಿದ್ ಫಸ್ಟ್ ಬಾಲ್ಗೆ ಔಟ್ ಆಗಿದ ತಕ್ಷಣ ನಮ್ಮ ಯಶು ಬ್ರೋ ಈ ತರ ಹೇಳಿದ್ರು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೇ. ನೋಡಕ್ಕೆ ಸೂರ್ಯವಂಶಿ ತಮ್ಮ ತರನೇ ಇದಾರೆ ಅಂದ್ಬಿಟ್ಟು ಸುಮ್ನೆ ಹೇಳ್ದೆ ನಾನು. ಅದನ್ನ ನೀವು ನಂಬ್ಕೊಂಬೇಡಿ. ಕಿತ್ತೋದಂಗೆ ರೋಡ್ ಹೊಡಿರಿ ಇದು ಓಪರ್ ನನ್ನ ಮಕ್ಕಳನ್ನ. ನೈಟು ಲೀಲಾ ಪ್ಯಾಲೇಸ್ ಹತ್ರ ಹೋಗ್ಬೇಕಾದ್ರೆ RCB ಮತ್ತೆ DC ಮ್ಯಾಚ್ ಇರ್ಬೇಕಾದ್ರೆ DC ಅವ್ರ ಬಸ್ಸು ಲೀಲಾ ಪ್ಯಾಲೇಸ್ ಹತ್ರ ನಿಂತಿದ್ದ ನೋಡ್ಕೊಂಡು ಅವ್ರಿಗೂ ಸ್ವಲ್ಪ ಆಲ್ ದ ಬೆಸ್ಟ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ಬಿಟ್ಟು ಮಲ್ಕೊಂಡೆ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.